ದಿನಾಂಕ 29/3/2026 ಭಾನುವಾರದಂದು ಮುಂಜಾನೆ 9 ಗಂಟೆಯಿಂದ ನಾವು ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂದರೆ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿರುವ ಕುವೆಂಪು ಕಲಾಕ್ಷೇತ್ರದಲ್ಲಿ 7ನೇ ನ್ಯಾಷನಲ್ ಲೆವೆಲ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಕಾನ್ಫರೆನ್ಸನ್ನು ಮಾಡ್ತಾಯಿದ್ದೀವಿ. ಈ ಕಾನ್ಫರೆನ್ಸ್ಗೆ ನಮ್ಮ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ಹಾಗೂ ಹೊರ ರಾಜ್ಯದಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಗಳು ಬಂದಿದ್ದಾರೆ. ಸುಮಾರು ಈಗಾಗಲೇ 700ರಿಂದ 800 ಜನ ಈಗ ಆಲ್ರೆಡಿ ನಮ್ಮ ಈ ಮೆಡಿಕಲ್ ಕಾನ್ಫರೆನ್ಸ್ಗೆ ನೋಡೋದಕ್ಕೋಸ್ಕರ ಅಥವಾ ಭಾಗವಹಿಸಲಿಕ್ಕೋಸ್ಕರ ಬಂದಿದ್ದಾರೆ. ನಾನು ಅವರಿಗೆಲ್ಲ ಸ್ವಾಗತ ಬಯಸ್ತಾ, ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಾವು ಸಮಾವೇಶ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಮ್ಮ ಎಲ್ಲ ಲ್ಯಾಬ್ ಟೆಕ್ನಾಲಜಿಸ್ಟ್ಗಳ ಒಂದು ಯುನಿಟಿ, ಒಗ್ಗೂಡುವಿಕೆ ಆಗಬೇಕಾಗಿದೆ. ಆ ಒಗ್ಗೂಡುವಿಕೆಯನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮನ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸ್ಪಂದನೆ, ಭಾಳ ಹೃತ್ಪೂರ್ವಕವಾದ ಸ್ಪಂದನೆ ಸಿಗ್ತಾ ಇದೆ. ನಮಗೆ ಭಾಳ ಸಂತೋಷ ಆಗಿದೆ. ಇದು KRMLTA ಕಮಿಟಿ, ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಸಮಾವೇಶ. ಈ ಸಮಾವೇಶಕ್ಕೆ ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಆಫೀಸ್ ಬೇರರ್ಸು ಕೂಡ ಸಾಕಷ್ಟು ಶ್ರಮ ವಹಿಸಿ ಈ ಎಲ್ಲ ಒಂದು ಪ್ರೆಸ್ಟೀಜಿಯಸ್ ಈವೆಂಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಇವತ್ತು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹಾಗೂ ಡಾಕ್ಟರ್ CN ಮಂಜುನಾಥ್, ಪಾರ್ಲಿಮೆಂಟ್ ಮೆಂಬರ್, ಹಾಗೂ ಶ್ರೀ DK ಸುರೇಶ್ ಅವರು, ಎಕ್ಸ್ ಪಾರ್ಲಿಮೆಂಟ್ ಮೆಂಬರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಬಿಟ್ಟು ಕೂಡ ಇನ್ನೂ ಅನೇಕ ಒಳ್ಳೆ ಡಾಕ್ಟರ್ ಭಗವಾನ್ಸ್ ಕೂಡ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಎಲ್ರಿಗೂ ಕೂಡ ನಾವು ಸ್ವಾಗತ ಬಯಸ್ತಾ, ನಾವು ಅವರೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ಭಾಳ ತುಂಬು ಹೃದಯದಿಂದ ಕಾಯ್ತಾ ಇದ್ದೀವಿ. ಅವರ ಬರುವಿಕೆಯನ್ನು ಈಗ ಕಾಯ್ತಾ ಇದ್ದೀವಿ. ಅವರು ಬಂದ ತಕ್ಷಣ ನಾವು ಅವ್ರನ್ನ ಸ್ವಾಗತ ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಆಲ್ರೆಡಿ ತಯಾರಿಯಲ್ಲಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಎಲ್ಲ ನಮ್ಮ ಪ್ರಯೋಗಾಲಯ ಬಂಧುಗಳು ಆಗಮಿಸಿರತಕ್ಕಂಥದ್ದು, ನಮಗೆ ಸಪೋರ್ಟ್ ನೀಡಿರ್ತಕ್ಕಂಥದ್ದು ಭಾಳ ಖುಷಿ ತಂದಿದೆ. ಈ ರೀತಿಯಾಗಿ ನಮ್ಮ KRMLT ಇನ್ನೂ ಹೆಚ್ಚಿನದಾಗಿ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಗಳ ಅಭಿವೃದ್ಧಿಗೋಸ್ಕರ ನಾವು ದುಡಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಮುಂದೆನೂ ಕೂಡ ನಾವು ಇಂಥ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಅವರ ಜ್ಞಾನಾರ್ಜನೆ ವೃದ್ಧಿ ಮಾಡಲಿಕ್ಕೋಸ್ಕರ ನಾವು ಭಾಳ ಪ್ರಯತ್ನ ಪಟ್ಟು ಅವರ ಒಂದು ವೆಲ್ಫೇರ್ ಅಂತ ನಾವೇನು ಹೇಳ್ತೀವಿ, ಅದರ ಇದನ್ನು ಕೂಡ ನಾವು ಮುಖ್ಯವಾಗಿ ನೋಡಬೇಕಾಗುತ್ತೆ. ಅವರ ವೆಲ್ಫೇರ್ ಕೂಡ ನಾವು ಇಂಪ್ರೂವ್ ಮಾಡೋದಕ್ಕೆ ನಾವು ಈ ಮೂಲಕ ನಾವು ಅವ್ರಿಗೆ ಈ ಸಮಾವೇಶದ ಮೂಲಕ ಅವ್ರನ್ನ ನಾವು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ಬಂದಿರತಕ್ಕಂಥ ಎಲ್ಲ ಪ್ರಯೋಗಾಲಯ ತಂತ್ರಜ್ಞರಿಗೂ ಹಾಗೂ ನಿಮ್ಮ ಮೀಡಿಯಾ ಇವ್ರಿಗೂ ಕೂಡ ಮತ್ತು ನಮ್ಮ ಈ ಸಮಾವೇಶದಲ್ಲಿ ಅನೇಕ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಗಳು, ಇಂಟರ್ನ್ಯಾಷನಲ್ ಕಂಪ್ನಿಗಳು, ನ್ಯಾಷನಲ್ ಕಂಪ್ನಿಗಳು ಬಂದಿದ್ದಾರೆ. ಅವರು ಇಲ್ಲಿ ವಸ್ತು ಪ್ರದರ್ಶನ ಅಂತ ಏರ್ಪಡಿಸಿದ್ದೀವಿ. ಈ ವಸ್ತು ಪ್ರದರ್ಶನದಲ್ಲಿ ಅವರ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಈ ಎಕ್ವಿಪ್ಮೆಂಟ್ಸ್ ಮುಖ್ಯ ನಾವು ಇದನ್ನು ಪ್ರದರ್ಶನಕ್ಕೆ ಇಟ್ಕೊಂಡಿರೋದು ಏನಕ್ಕಪ್ಪ ಅಂದರೆ, ಇದು ನ್ಯೂ ಟೆಕ್ನಾಲಜಿ ಅಂದರೆ ಹೊಸ ಆವಿಷ್ಕಾರಗೊಂಡ ಉಪಕರಣಗಳ ಪ್ರದರ್ಶನ ನಾವು ಇಟ್ಕೊಂಡಿದ್ದೀವಿ. ಇದರಿಂದ ಏನಾಗುತ್ತಪ್ಪ ಅಂತ, ಬಂದಿರತಕ್ಕಂಥ ಎಲ್ಲ ಪ್ರಯೋಗಾಲಯ ತಂತ್ರಜ್ಞರಿಗೆ ಹೊಸ ಆವಿಷ್ಕಾರಗೊಂಡ ಉಪಕರಣಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವರ ಏನು ಕ್ವಾಲಿಟಿ ಆಫ್ ರಿಪೋರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಕ್ವಾಲಿಟಿ ಆಫ್ ರಿಪೋರ್ಟ್ಸು ಪೇಷಂಟ್ಸ್ಗೆ ಒಳ್ಳೆ ರಿಪೋರ್ಟ್ಸು ತಲುಪಿಸೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ರೋಗಿಗಳ ಒಂದು ಆರೋಗ್ಯ ಸೇವೆ ಅಂತ ನಾವೇನು ಹೇಳ್ತೀವಿ ಅದು ಇನ್ನೂ ಒಳ್ಳೆಯದಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಅವರ ಜೀವನ ಉಳಿಸೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಈ ಎಲ್ಲ ಒಂದು ಕಾರಣಗಳಿಂದ ಈ ಸಮಾವೇಶ ಭಾಳ ಮುಖ್ಯವಾಗಿದೆ. ಈ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ನನ್ನ ಹೆಸರು ವೆಂಕಟಸ್ವಾಮಿ ಅಂತೇಳಿ, ನಾನು ಅಧ್ಯಕ್ಷ. ಮತ್ತು ನಮ್ಮ ಈ KRMLT ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿ ನಾರಾಯಣಸ್ವಾಮಿ ಅವರು, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ BD ಸುರೇಶ್ ಅವರು, ಮತ್ತು ಉಪಾಧ್ಯಕ್ಷರು ನಮ್ಮ ಶಿವಶಂಕರ್ ಸರ್ ಅವರು ಇದ್ದಾರೆ, ಮತ್ತು ಟ್ರೆಜರರು ಸುರೇಶ್ ಅಂತ ಇದ್ದಾರೆ, ಹಾಗೂ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಶಿವಮೂರ್ತಿ ಇದ್ದಾರೆ, ಮತ್ತು ನಮ್ಮ ಸೆಕ್ರೆಟರಿಗಳಾದ ಸತೀಶ್ ಕುಮಾರ್ ಇದ್ದಾರೆ, ಮತ್ತು
ಆರ್ಗನೈಸಿಂಗ್ ಸೆಕ್ರೆಟರಿ ಆದ ರೆಡ್ಡಿ ಅವರು ಇದ್ದಾರೆ, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಯತಿರಾಜ್ ಅವರು ಇದ್ದಾರೆ. ಸೊ ಇನ್ನೂ ಅನೇಕ ನಮ್ಮ ಪದಾಧಿಕಾರಿಗಳು ಹಾಗೂ ಈ ಸದಸ್ಯರು ಏನಿದ್ದಾರೆ ಬಹುಮುಖ್ಯವಾಗಿ ಅವರೆಲ್ಲ ಒಂದು ಕೋಆಪರೇಷನ್ನಿಂದ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.